Hello, my dear children. I welcome you all for today's class. Dear children, in our previous class, we just complete exercise 6.1. So, let us move on to the next topic of construction chapter, which is construction of tangents to a circle. Under that, you have one construction, that is constructing the tangents to the circle from an external point. So, let us construct the tangents to the circle in this section, children. Okay, let's start. The first one is construction 6.3. To construct the tangents to a circle from a point outside it. It is nothing but construction of tangents from an external point for the triangle. Okay, so general ಆಗಿ ನಾವಿದಕ್ಕೆ ಜನರಲ್ ಮೆಜರ್ಮೆಂಟ್ ಇರುವಂತಹ ಒಂದು ಸರ್ಕಲನ್ನು ಕನ್ಸಿಡರ್ ಮಾಡೋಣ ಮಕ್ಕಳೇ. ಸೊ ಇಲ್ಲಿ ನಾವು ಒಂದು ಗಿವನ್ ಸರ್ಕಲ್ಗೆ ಔಟ್ಸೈಡ್ ಸರ್ಕಲಿಂದ ಔಟ್ಸೈಡ್ ಇರುವಂಥ ಒಂದು ಪಾಯಿಂಟಿಂದ ನಾವು ಸರ್ಕಲನ್ನು ಡ್ರಾ ಮಾಡಬೇಕು. ಸೊ ನಿಮ್ಗೆ ಅನ್ನಿಸ್ಬೋದು ಅದಕ್ಕೆ ಯಾಕೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಒಂದು ಪಾಯಿಂಟಿಂದ 2 ಲೈನ್ ಎಳೆದು ಬಿಟ್ರೆ ನಮಗೆ ಟ್ಯಾಂಜೆಂಟ್ ಸಿಕ್ಬಿಡುತ್ತಲ್ಲ ಅಂತ. ಆದರೆ ಆ ಕನ್ಸ್ಟ್ರಕ್ಷನ್ ಹೆಂಗಿರ್ಬೇಕಪ್ಪ ಅಂತಂದರೆ ಪರ್ಫೆಕ್ಟಾಗಿರಬೇಕು. ಅಂದರೆ ಡ್ರಾ ಮಾಡುವಂತಹ ಟ್ಯಾಂಜೆಂಟ್ಸು ಸರ್ಕಲ್ಗೆ ಒಂದೇ ಒಂದು ಪಾಯಿಂಟಲ್ಲಿ ಮೀಟ್ ಆಗಬೇಕು. ಕರೆಕ್ಟ್ ಅಲ್ವಾ? ಹಾಗಾದರೆ ಮಾತ್ರ ಅದು ಟ್ಯಾಂಜೆಂಟು. ಓಕೆ, ಮೀಟ್ ಆಗುತ್ತೆ ಅಂತಲೇ ಇಟ್ಕೊಳ್ಳೋಣ ಒಂದು ಪಾಯಿಂಟಲ್ಲಿ ಡ್ರಾ ಮಾಡೋ ಅಂಥದ್ದು. ಇನ್ನೊಂದು ಕಂಡೀಷನ್ನು, ಇಟ್ ಶುಡ್ ಬಿ ಸ್ಯಾಟಿಸ್ಫೈ, ದಟ್ ಈಸ್ ಎಕ್ಸ್ಟರ್ನಲ್ ಪಾಯಿಂಟಿಂದ ಡ್ರಾ ಮಾಡುವಂತಹ 2 ಟ್ಯಾಂಜೆಂಟ್ಸ್ ಏನಿದಾವೆ ಆ ಟ್ಯಾಂಜೆಂಟ್ಸು ಸರ್ಕಲ್ಗೆ ಈಕ್ವಲ್ ಆಗಿರಬೇಕು. ಹೌದಲ್ವಾ? ಸೊ ಅದು ಈಕ್ವಲ್ ಆಗಿರಬೇಕು ಅಂತಂದರೆ ನಮ್ಮ ಕನ್ಸ್ಟ್ರಕ್ಷನ್ ಏನಾಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು. ಹೌದಲ್ವಾ ಮಕ್ಕಳೇ? ಸೊ ಇವಾಗ ನಾವು ಕನ್ಸ್ಟ್ರಕ್ಷನ್ ಶುರು ಮಾಡೋಣ, ಆಯ್ತೇನ್ರೋ? ಸೊ ಈಗ ಸರ್ಟನ್ ರೇಡಿಯಸ್ ಇರುವಂತಹ ಒಂದು ಸರ್ಕಲ್ನ ಡ್ರಾ ಮಾಡೋಣ ವಿತ್ ಸೆಂಟರ್ ಓ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ಓ. ಇವಾಗ ಫಾರ್ ಎಕ್ಸಾಂಪಲ್ ಒಂದು 3 ಸೆಂಟಿಮೀಟರ್ ಮೆಜರ್ಮೆಂಟ್ ತಗೊಳ್ತೀನಿ ಅಂತ ಇಟ್ಕೊಳ್ಳೋಣ. ರೇಡಿಯಸ್ಸು 3 ಸೆಂಟಿಮೀಟರ್. ಸೊ 3 ಸೆಂಟಿಮೀಟರ್ ಮೆಜರ್ಮೆಂಟ್ ತಗೊಂಡು ಪಾಯಿಂಟರ್ನ ಓನಲ್ಲಿ ಇಟ್ಕೊಂಡು ಒಂದು ಸರ್ಕಲನ್ನು ಡ್ರಾ ಮಾಡೋಣ. Okay, so the next step is let us mark a point which is outside the circle. Call it as P. ಹೌದಲ್ವಾ? ಈಗ ನಾವು ಪಿ ಇಂದ, ಈ ಪಾಯಿಂಟ್ ಪಿ ಇಂದಾನೇ ಈ ಸರ್ಕಲ್ಗೆ ಟ್ಯಾಂಜೆಂಟ್ಸ್ನ ಡ್ರಾ ಮಾಡಬೇಕಾಗಿರೋದು. ಸೊ ಡ್ರಾ ಮಾಡೋದಕ್ಕೆ ನಾವು ಈ ಸ್ಟೆಪ್ಸನ್ನು ಫಾಲೋ ಮಾಡೋಣ ಮಕ್ಕಳೇ. ಸೊ ವೆರಿ ಫಸ್ಟ್ ವಿ ಹ್ಯಾವ್ ಟು ಜಾಯಿನ್ ದ ಸೆಂಟರ್ ಟು ದ ಎಕ್ಸ್ಟರ್ನಲ್ ಪಾಯಿಂಟ್. ಅದೆರಡೂ ಕೂಡ ಜಾಯಿನ್ ಮಾಡಿಬಿಡೋಣ. ಓಕೆನಾ? ಸೊ ಜಾಯಿನ್ ಮಾಡಾದ್ಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಈ ಒ ಪಿ ಲೈನಿನ ಸೆಂಟರ್ ಪಾಯಿಂಟನ್ನು ಕಂಡುಹಿಡಿಬೇಕು, ಮಿಡ್ ಪಾಯಿಂಟನ್ನು ಕಂಡುಹಿಡಿಬೇಕು. ಸೊ ಮಿಡ್ ಪಾಯಿಂಟ್ ಅಂತಂದರೆ ಏನದು? ಈ ಲೈನನ್ನು ನಾವು ಬೈಸೆಕ್ಟರ್ನ ಡ್ರಾ ಮಾಡಬೇಕು. ಸೊ ಬೈಸೆಕ್ಟರ್ ಹೇಗೆ ಡ್ರಾ ಮಾಡೋದು ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ಕಲ್ತ್ಕೊಂಡಿದ್ದೀವಿ. ಸೊ ವೆರಿ ಫಸ್ಟ್ ಸ್ಟೆಪ್ ಈಸ್ ವಿ ಹ್ಯಾವ್ ಟು ಚೂಸ್ ದ ಲೆಂತ್ ವಿಚ್ ಈಸ್ ಮೋರ್ ದ್ಯಾನ್ ಹಾಫ್ ಆಫ್ ಒ ಪಿ. ಮೋರ್ ದ್ಯಾನ್ ಹಾಫ್ ಮೆಜರ್ಮೆಂಟ್ ತಗೊಳ್ಳೋಣ. ಪಾಯಿಂಟರ್ನ ಓನಲ್ಲಿ ಇಟ್ಕೊಂಡು ಒಂದು ಆ್ಯರ್ಕು ಮತ್ತು ಡೌನ್ ಸೈಡಿಗೆ ಒಂದು ಆ್ಯರ್ಕು ವಿತೌಟ್ ಚೇಂಜಿಂಗ್ ಮೆಜರ್ಮೆಂಟ್ ಪಾಯಿಂಟನ್ನು ಪಿನಲ್ಲಿ ಇಟ್ಕೊಳ್ಳೋಣ. ಪಾಯಿಂಟರ್ನ ಆಲ್ರೆಡಿ ಡ್ರಾ ಮಾಡಿರುವಂತಹ ಆರ್ಕ್ ಮೇಲೆ ಕಟ್ ಮಾಡೋಣ. ಓಕೆ, ಸೊ ಇವಾಗ ನಮಗೆ 2 ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಗುತ್ತೆ. ಅದನ್ನು ಜಾಯಿನ್ ಮಾಡೋಣ ಮಕ್ಕಳೇ. ಸೊ ಡಾಟೆಡ್ ಲೈನ್ ಯೂಸ್ ಮಾಡ್ಕೊಂಡು ಜಾಯಿನ್ ಮಾಡೋಣ. ಯಾಕೆ ಡಾಟೆಡ್ ಲೈನ್ ಯೂಸ್ ಮಾಡ್ತೀವಿ? ಇದು ನಮಗೆ ಸಪೋರ್ಟಿವ್ ಲೈನು ಅಲ್ವೇನ್ರೋ? ಸೊ ಈ ಲೈನು ನಮಗೆ ಒ ಪಿನ ಎಲ್ಲಿ ಕಟ್ ಮಾಡಿದೆ ನೋಡಿ, ಇಲ್ಲಲ್ವಾ ಇಂಟರ್ಸೆಕ್ಟ್ ಆಗಿದೆ. ಸೊ ಲೆಟ್ ಅಸ್ ಕಾಲ್ ಇಟ್ ಆಸ್ ಎಮ್. ಎಮ್ ಅಂದರೆ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಒ ಪಿ. ಹೌದಲ್ವಾ? ಈಗ ಕಂಪಾಸ್ ತಗೊಂಡು ಪಾಯಿಂಟರ್ನ ಎಮ್ ಮೇಲೆ ಇಟ್ಕೊಂಡು ಎಮ್ಮಿಂದ ಪಿ ಮತ್ತು ಎಮ್ಮಿಂದ ಓಗೆ ಸೇಮ್ ಡಿಸ್ಟೆನ್ಸ್ ಇದೆಯಾ ನೋಡಿ, ಇದೆ ಅಲ್ವಾ ಮಕ್ಕಳೇ? ಸೇಮ್ ಡಿಸ್ಟೆನ್ಸ್ ಇದೆ. ಕರೆಕ್ಟಾ? ಈಗ ಅದು ಪಾಯಿಂಟರ್ನ ಎಮ್ಮಲ್ಲೇ ಇಟ್ಕೊಂಡು ಒಂದು ಸರ್ಕಲನ್ನು ಡ್ರಾ ಮಾಡೋಣ ಮಕ್ಕಳೇ.
ಆ ಸರ್ಕಲ್ಲು ಪಾಯಿಂಟ್ O ಮತ್ತು ಪಾಯಿಂಟ್ P ಮುಖಾಂತರ ಪಾಸ್ ಆಗಿರುತ್ತೆ. ಎಸ್, ಒಂದು ಸರ್ಕಲನ್ನು ನಾವು ಡ್ರಾ ಮಾಡಿದ್ದೀವಿ, ಹೌದಾ? ಸೊ ಇದು ಮಿಡ್ ಪಾಯಿಂಟ್ ಸರ್ಕಲ್ಲು. ಇವಾಗ ಈ ಸರ್ಕಲ್ಲು ನಮಗೆ ನಮ್ಮ ಒರಿಜಿನಲ್ ಸರ್ಕಲ್ನ ಎಲ್ಲಿ ಟಚ್ ಮಾಡಿದೆ ನೋಡೋಣ. ಸೊ ಇಲ್ಲೊಂದು ಪಾಯಿಂಟಲ್ಲಿ ಮತ್ತು ಇಲ್ಲೊಂದು ಪಾಯಿಂಟಲ್ಲಿ, ಹೌದಲ್ವಾ? ಸೊ ಒಂದು ಪಾಯಿಂಟನ್ನ Q ಅಂತ ಕರೆಯೋಣ, ಒಂದು ಪಾಯಿಂಟನ್ನ R ಅಂತ ಕರೆಯೋಣ. ಈಗ ಸ್ಕೇಲ್ ಯೂಸ್ ಮಾಡಿಕೊಂಡು PQ ಮತ್ತು PR ಅನ್ನು ಜಾಯಿನ್ ಮಾಡೋಣ. ಜಾಯಿನ್ ಮಾಡಿದ್ವಿ ಅಲ್ವಾ? ಸೊ ನೆಕ್ಸ್ಟ್ ನಾವು ಇದನ್ನ ಮೆಷರ್ ಮಾಡಿ ನೋಡೋಣ ಮಕ್ಕಳೇ, PQ ಮತ್ತು PR ಲೆಂತನ್ನ. PQ ಎಷ್ಟಿದೆ ನೋಡಿ, 7.123, 7.3. ಈ ಕಡೆಗೂ ಅಷ್ಟೇ ಇದೆಯಾ ನೋಡೋಣ. ಎಸ್, 7.123. ಸೊ ಎರಡೂ ಕಡೆಗೆ ನಮಗೆ 7.3 ಸಿಕ್ಕಿದೆ. ದೇರ್ಫೋರ್ PQ ಇಸ್ ಈಕ್ವಲ್ ಟು PR. ನಮ್ಮ ಥಿಯರಮ್ನು ಕೂಡ ಇದೇನು ಮಾಡ್ತಾ ಇದೆ, ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅರ್ಥ ಆಯ್ತಾ ಇವಾಗ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ? ಓಕೆ, ಸೊ ಇದೇ ಥರ ಕನ್ಸ್ಟ್ರಕ್ಷನನ್ನು ನಾವು ಕೆಲವೊಂದು ಪ್ರಾಬ್ಲಮ್ಸ್ ಇದ್ದಾವೆ. ಎಕ್ಸಸೈಸ್ 6.2ನಲ್ಲಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಮಕ್ಕಳೇ. ದಟ್ ಮೀನ್ಸ್ ಕನ್ಸ್ಟ್ರಕ್ಷನನ್ನು ಮಾಡೋಣ. ಓಕೆನಾ? ಸೊ ಲೆಟ್ ಅಸ್ ಗೋ ಫಾರ್ ದ ಎಕ್ಸಸೈಸ್ 6.2. ಓಕೆ ಚಿಲ್ಡ್ರನ್, ಸೊ ಎಕ್ಸಸೈಸ್ 6.2ನಲ್ಲಿ ಫಸ್ಟ್ ಕ್ವೆಶನ್ ನೋಡೋಣ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 6 cm from a point 10 cm away from its center. Construct the pair of tangents to the circle and measure their lengths. ಸೊ ಇವಾಗ ನಾವು 6 cm ಮೆಜರ್ಮೆಂಟ್ ಇರುವಂಥ ಒಂದು ಸರ್ಕಲನ್ನು ಡ್ರಾ ಮಾಡಬೇಕು. ಡ್ರಾ ಮಾಡಿ ಆ ಸರ್ಕಲ್ ಸೆಂಟರಿಂದ 10 ಸೆಂಟಿಮೀಟರ್ ದೂರದಲ್ಲಿ, 10 ಸೆಂಟಿಮೀಟರ್ ದೂರದಲ್ಲಿರುವಂತಹ ಎಕ್ಸ್ಟರ್ನಲ್ ಪಾಯಿಂಟಿಂದ ಆ ಸರ್ಕಲ್ಗೆ ನಾವು ಟ್ಯಾಂಜೆಂಟ್ಸನ್ನು ಡ್ರಾ ಮಾಡಬೇಕು ಅಲ್ವಾ? ಸೊ ಡ್ರಾ ಮಾಡಿ ಅದರ ಲೆಂತ್ಸನ್ನ ನಾವು ಮೆಷರ್ ಮಾಡಬೇಕು. ಅರ್ಥ ಆಯ್ತಾ ಇವಾಗ? ಓಕೆ, ಸೊ ಲೆಟ್ ಅಸ್ ಕನ್ಸ್ಟ್ರಕ್ಟ್ ದ ಗಿವನ್ ಕನ್ಸ್ಟ್ರಕ್ಷನ್. ಓಕೆ, ಮೊದಲು ನಾವೇನು ಮಾಡಬೇಕಪ್ಪ ಅಂತಂದರೆ, ಸೆಂಟರಿಂದ ಎಕ್ಸ್ಟರ್ನಲ್ ಪಾಯಿಂಟ್ಗೆ ಎಷ್ಟು ದೂರ ಇದೆ ನೋಡಿ, 10 ಸೆಂಟಿಮೀಟರ್ ಇದೆ. ಆ ಒಂದು 10 ಸೆಂಟಿಮೀಟರ್ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ ಮಕ್ಕಳೇ. ಸೊ ಲೆಫ್ಟ್ ಸೈಡಿಗೆ ಸ್ವಲ್ಪ ಜಾಗ ಉಳಿಸ್ಕೋಬೇಕು, ಯಾಕೆಂದರೆ 6 ಸೆಂಟಿಮೀಟರ್ ಮೆಜರ್ಮೆಂಟ್ ಇರುವಂತಹ ಒಂದು ಸರ್ಕಲನ್ನು ಡ್ರಾ ಮಾಡಬೇಕು ನಾವು ಈ ಕಡೆ ಸೈಡು. ಅದಕ್ಕೋಸ್ಕರ ಸ್ವಲ್ಪ ಜಾಗ ಉಳಿಸ್ಕೊಳ್ಳಿ, 6 ಸೆಂಟಿಮೀಟರ್ ಮೆಜರ್ಮೆಂಟ್ ಬರೋಷ್ಟು ಜಾಗ ಉಳಿಸ್ಕೊಳ್ಳಿ ಈ ಕಡೆ ಸೈಡಿಗೆ. ಆ ಜಾಗ ಉಳಿಸ್ಕೊಂಡು ನೀವು ಒಂದು ಲೈನನ್ನು ಡ್ರಾ ಮಾಡಿ ಮಕ್ಕಳೇ. ಅರ್ಥ ಆಯ್ತಾ? ಸೊ ಎಷ್ಟು ಸೆಂಟಿಮೀಟರ್ ಇದೆ ಸೆಂಟರಿಂದ? ಆ ಒಂದು ಪಾಯಿಂಟು 10 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ನಾವೇನು ಮಾಡೋಣ, 10 ಸೆಂಟಿಮೀಟರ್ ಮೆಜರ್ಮೆಂಟ್ ಇರುವ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಆಯ್ತಲ್ವಾ? ಸೊ ಒಂದು ಪಾಯಿಂಟ್ಗೆ O ಅಂತ ಹೆಸರು ಕೊಡೋಣ, ಇನ್ನೊಂದು ಪಾಯಿಂಟ್ಗೆ P ಅಂತ ಕೊಡೋಣ. ಸೊ O is the center of the circle we are going to choose, and P is an external point for the circle. So which is away 10 centimeter from the center. So let us write 10 centimeter. The length of OP is 10 centimeter. So the next step is, ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವಿವಾಗ ಒಂದು ಸರ್ಕಲನ್ನು ಡ್ರಾ ಮಾಡಬೇಕು. ಎಷ್ಟು ಸೆಂಟಿಮೀಟರ್ ಇರಬೇಕದು? 6 ಸೆಂಟಿಮೀಟರ್ ಇರಬೇಕು. ಸೊ ಇವಾಗ 6 ಸೆಂಟಿಮೀಟರ್ ಮೆಜರ್ಮೆಂಟ್ ತಗೊಳ್ಳೋಣ. ಸಿಕ್ಸ್ ಸೆಂಟಿಮೀಟರ್ ಹೌದಲ್ಲ? ಇವಾಗ ಪಾಯಿಂಟರ್ನ ಓನಲ್ಲಿ ಇಟ್ಕೊಳ್ಳೋಣ. ಓನಲ್ಲಿ ಇಟ್ಕೊಂಡು ಒಂದು ಸರ್ಕಲನ್ನು ಡ್ರಾ ಮಾಡೋಣ. Yes, this is our original circle which measures 6 centimeter. ಅಲ್ವೇನ್ರೋ? ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು OP ಲೈನಿನ ಮಿಡ್ ಪಾಯಿಂಟನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಸೊ ರಿಮೆಂಬರ್ ಚಿಲ್ಡ್ರನ್, ಮಿಡ್ ಪಾಯಿಂಟು ಸರ್ಕಲಿಂದ ಆಚೆನೆ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ.
ಆಯಿತಾ. ಸರ್ಕಲಿಂದ ಒಳಗಡೆ ಬೇಕಾದರೂ ಬರ್ಬೋದು, ಸರ್ಕಲನ್ನು ಟಚ್ ಕೂಡ ಮಾಡ್ಬೋದು ಅದು. ಸೊ ಆ ವೇನಲ್ಲಿ ನಾವು ಮಿಡ್ ಪಾಯಿಂಟ್ನ ಕಂಡುಹಿಡಿಯೋಣ. ಸೊ ಮಿಡ್ ಪಾಯಿಂಟ್ ಕಂಡುಹಿಡಿಯೋದಕ್ಕೆ ನಮಗಿರುವಂತಹ ವೇ ಏನು, ವಿ ಹ್ಯಾವ್ ಟು ಚೂಸ್ ಮೋರ್ ದ್ಯಾನ್ ಹಾಫ್ ಆಫ್ ದ ಲೈನ್ OP. ಆ ಮೆಜರ್ಮೆಂಟ್ ತಗೊಳ್ಳೋಣ. ಮೋರ್ ದ್ಯಾನ್ ಹಾಫು ತಗೊಂಡು ಆರ್ಕ್ ಡ್ರಾ ಮಾಡ್ಕೊಳ್ಳೋಣ. ಮೇಲ್ಗಡೆ ಒಂದು ಆರ್ಕು, ಕೆಳಗಡೆ ಒಂದು ಆರ್ಕ್ ಡ್ರಾ ಮಾಡ್ಕೊಳ್ಳೋಣ. ಸೊ ರಿಪೀಟ್ ದ ಸೇಮ್ ಪ್ರೋಸೆಸ್ ವಿತೌಟ್ ಚೇಂಜಿಂಗ್ ಮೆಜರ್ಮೆಂಟ್. ಆರ್ಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಕಟ್ ಆಗಲಿಲ್ಲ ಅಂದರೆ ವಾಪಸ್ ಬಂದು ಅದೇ ಪಾಯಿಂಟಿಗೆ ಬಂದು ನಾವು ಡ್ರಾ ಮಾಡ್ಕೋಬೇಕಾಗತ್ತೆ. ಈಗ ನಮಗೆ ಇಲ್ಲಿ ಒಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಕ್ಕಿದೆ ಅಲ್ವೇನ್ರೋ. ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ ಮತ್ತು ಇಲ್ಲೊಂದು ಪಾಯಿಂಟು ಸಿಕ್ಕಿದೆ. ಆ ಎರಡೂ ಪಾಯಿಂಟನ್ನು ಜಾಯಿನ್ ಮಾಡೋಣ. ಯಾವ ಥರ ಲೈನಲ್ಲಿ ಜಾಯಿನ್ ಮಾಡೋಣ? ಡಾಟೆಡ್ ಲೈನ್. ಡಾಟೆಡ್ ಲೈನಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿದ್ದೀವಿ. ಈಗ ಅದು ಎಲ್ಲಿ ಬಂದು OP ಲೈನನ್ನು ಮೀಟ್ ಆಗಿದೆಯೋ ಅದು ಪಾಯಿಂಟ್ M ಅಲ್ವೇನ್ರೋ. ಈಗ ನಾವು ಕಂಪಾಸ್ ಪಾಯಿಂಟರ್ನ ಪಾಯಿಂಟ್ M ಅಲ್ಲಿ ಇಟ್ಕೊಂಡು OP ಮತ್ತು MP ಮತ್ತು MO ಎರಡು ಡಿಸ್ಟೆನ್ಸ್ ಈಕ್ವಲ್ ಇದೆಯಾ ನೋಡ್ಕೊಳ್ಳೋಣ. O ಇಂದ Pಗೆ ಮತ್ತು O ಇಂದ M ಮತ್ತು M ಇಂದ Pಗೆ. ಸೊ ಎರಡು ಕೂಡ ಈಕ್ವಲ್ ಆಗಿದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವೊಂದು ಮಿಡ್ ಪಾಯಿಂಟ್ ಸರ್ಕಲನ್ನು ಡ್ರಾ ಮಾಡೋಣ ಮಕ್ಕಳೇ. ಆಯ್ತಲ್ವಾ. ಇವಾಗ ಈ ಒಂದು ಮಿಡ್ ಪಾಯಿಂಟ್ ಸರ್ಕಲ್ಲು ಒರಿಜಿನ್ ಸರ್ಕಲ್ನ ಎಲ್ಲಿ ಬಂದು ಮೀಟ್ ಆಗಿದೆ ನೋಡಿ. ಎರಡು ಪಾಯಿಂಟಲ್ಲಿ ಮೀಟ್ ಆಗಿದೆ. ಸೊ ಒಂದು ಪಾಯಿಂಟ್ಗೆ Q ಅಂತ ಹೆಸರು ಕೊಡೋಣ, ಒಂದು ಪಾಯಿಂಟ್ಗೆ R ಅಂತ ಹೆಸರು ಕೊಡೋಣ. ನಾವು ಲೆಟ್ ಅಸ್ ಜಾಯಿನ್ PQ ಆ್ಯಂಡ್ PR. PQ ಜಾಯಿನ್ ಮಾಡೋಣ ಮತ್ತು PR ಕೂಡ ಜಾಯಿನ್ ಮಾಡೋಣ. ಓಕೆ. ಸೊ ಈಗ ನಾವು ಇದರ ಮೆಜರ್ಮೆಂಟನ್ನು ಮಾಡೋಣ ಎಷ್ಟಿದೆ ಅಂತ. ಎಸ್. ಸೊ ನೋಡಿ ಮಕ್ಕಳೇ, PQ ಲೆಂತು ನಮಗೆ 8 ಸೆಂಟಿಮೀಟರ್ ಇದೆ. ಅದೇ ಥರ PR ಲೆಂತ್ ಕೂಡ ನಮಗೆ 8 ಸೆಂಟಿಮೀಟರ್ ಇದೆ. ಓಕೆ. ಸೊ ನಾವಿವಾಗ ಬರೆಯೋಣ. PQ is equal to PR is equal to 8 ಸೆಂಟಿಮೀಟರ್. ಓಕೆ. ಇದು 8 ಸೆಂಟಿಮೀಟರ್ ಇದೆಯಾ ಇಲ್ವಾ ಅಂತೇಳಿ ನಾವು ಕ್ಯಾಲ್ಕುಲೇಷನ್ ಮುಖಾಂತರ ಏನು ಮಾಡ್ಬೋದು ಮಕ್ಕಳೇ? ಸೊ ಕ್ಯಾಲ್ಕುಲೇಷನ್ ಮಾಡ್ಬೋದು, ಮೆಷರ್ ಮಾಡ್ಬೋದು. ಸೊ ಅದಕ್ಕೆ ನಾವೇನು ಮಾಡೋಣ, OQ ನ ಜಾಯಿನ್ ಮಾಡ್ಕೊಳ್ಳೋಣ. OQ ಇಸ್ ದ ರೇಡಿಯಸ್. ಇದು 10 ಸೆಂಟಿಮೀಟರ್ ಅಲ್ವಾ. ಸೊ ಇದು ನಮಗೆ ರೇಡಿಯಸ್ ಎಷ್ಟಿರುತ್ತೆ? 6 ಸೆಂಟಿಮೀಟರ್ ಇರುತ್ತೆ. ಸೊ ನಮಗೆ OQP ಈ ಒಂದು ಟ್ರಯಾಂಗಲ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವೇನ್ರೋ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದ್ರೆ ನಾವು ಇದಕ್ಕೆ ಪೈಥಾಗರಸ್ ಥಿಯರಮನ್ನು ಅಪ್ಲೈ ಮಾಡ್ಬೋದು. ಸೊ ಲೆಟ್ ಅಸ್ ಅಪ್ಲೈ ಪೈಥಾಗರಸ್ ಥಿಯರಮ್ ಫಾರ್ ದಿಸ್. ಸೊ ಇದರಲ್ಲಿ ಹೈಪೋಟೇನಿಯಸ್ ಏನು? OP ಇನ್ ಟ್ರಯಾಂಗಲ್ OQP, angle Q is equal to 90 degree. Therefore, by Pythagoras theorem, ಸೊ ನಾವು ಇದಕ್ಕೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ OP ಸ್ಕ್ವೇರ್ ಇಸ್ ಈಕ್ವಲ್ ಟು OQ ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್. OP ಸ್ಕ್ವೇರ್ ಅಂತಂದ್ರೆ ಸೊ 10 ಸ್ಕ್ವೇರ್ ಇಸ್ ಈಕ್ವಲ್ ಟು OQ ಸ್ಕ್ವೇರ್ ಅಂತಂದ್ರೆ 6 ಸ್ಕ್ವೇರ್. PQ ಸ್ಕ್ವೇರ್ ಗೊತ್ತಾ ನಮಗೆ? ಗೊತ್ತಿಲ್ಲ, ಹಾಗೆ ಇರಲಿ. ಸೊ 10 ಸ್ಕ್ವೇರ್ ಅಂತಂದ್ರೆ 100, 6 ಸ್ಕ್ವೇರ್ ಅಂತಂದ್ರೆ 36 ಇಸ್ ಈಕ್ವಲ್ ಟು PQ ಸ್ಕ್ವೇರ್. ಸೊ ನೆಕ್ಸ್ಟ್
36ನ ಈ ಸೈಡಿಗೆ ತಗೊಳ್ಳೋಣ. ಸೊ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಮೈನಸ್ 36. ಸೊ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು 100 36 ಕಳೆದ್ರೆ 64. ನಮಗೆ ಪಿ ಕ್ಯೂ ಮಾತ್ರ ಬೇಕು ಅಲ್ವೇನ್ರೋ. ಸೊ ಸ್ಕ್ವೇರ್ನ ಆ ಕಡೆ ತಗೊಂಡ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 64 is 8 centimeter. So therefore the length of the tangents is 8 centimeter. ಬೈ ಮೆಜರ್ಮೆಂಟ್ ಕೂಡ ನಮಗೆ 8 ಸೆಂಟಿಮೀಟರ್ ಬಂದಿದೆ, ಮತ್ತೆ ಬೈ ಕ್ಯಾಲ್ಕುಲೇಷನ್ ಕೂಡ 8 ಸೆಂಟಿಮೀಟರ್ ಬಂದಿದೆ. ಆ್ಯಂಡ್ ದಿಸ್ ಇಸ್ ಅವರ್ ವೆರಿಫಿಕೇಶನ್. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಅರ್ಥ ಆಯ್ತಾ ಇದು ಎಲ್ಲರಿಗೂ? ಓಕೆ, ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕನ್ಸ್ಟ್ರಕ್ಷನ್. ಓಕೆ ಚಿಲ್ಡ್ರನ್, ಯುವರ್ ಸೆಕೆಂಡ್ ಕ್ವೆಶ್ಚನ್ ಈಸ್ construct a tangent to a circle of radius 4 cm from a point on the concentric circle of radius 6 cm and measure its length. Also verify the measurement by actual calculation. Okay, very first ನಾವೇನ್ ಮಾಡಬೇಕು, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ನ ಡ್ರಾ ಮಾಡಬೇಕು ಆಫ್ ರೇಡಿಯಸ್ 4 ಸೆಂಟಿಮೀಟರ್ ಅಂಡ್ 6 ಸೆಂಟಿಮೀಟರ್. ಅದರಲ್ಲಿ 4 ಸೆಂಟಿಮೀಟರ್ ಮೆಜರ್ಮೆಂಟ್ ಇರುವಂತಹ ಸರ್ಕಲ್ಗೆ 6 ಸೆಂಟಿಮೀಟರ್ ಮೆಜರ್ಮೆಂಟ್ ಇರುವಂತಹ ಸರ್ಕಲ್ ಮೇಲಿರುವಂತಹ ಒಂದು ಪಾಯಿಂಟ್ ಇಂದ ಟ್ಯಾಂಜೆಂಟ್ ನ ಡ್ರಾ ಮಾಡಬೇಕು. ಅರ್ಥ ಆಯ್ತಾ? ಡ್ರಾ ಮಾಡಿ ಅದ್ರ ಲೆಂತ್ ನ ಮೆಜರ್ ಮಾಡಿ ಅದ್ರ ಲೆಂತ್ ನ ನಾವು ಕ್ಯಾಲ್ಕುಲೇಷನ್ ಕೂಡ ಮಾಡಬೇಕು. ಅರ್ಥ ಆಯ್ತಾ ಕ್ವೆಶ್ಚನ್? ಓಕೆ, ಸೊ ಲೆಟ್ ಸ್ಟಾರ್ಟ್ ದ ಕನ್ಸ್ಟ್ರಕ್ಷನ್. ಸೊ ಸ್ಕೇಲಲ್ಲಿ 6 ಸೆಂಟಿಮೀಟರ್ ಮೆಜರ್ಮೆಂಟ್ ಇರುವಂತ ಒಂದು ರೇಡಿಯಸ್ ಅನ್ನ ಕನ್ಸಿಡರ್ ಮಾಡೋಣ. ಕಂಪಾಸಲ್ಲಿ ಮೆಜರ್ ಮಾಡ್ಕೊಳ್ಳೋಣ ಆಫ್ 6 ಸೆಂಟಿಮೀಟರ್. ರೈಟ್. ಸೊ ಒಂದು ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಕನ್ಸಿಡರ್ ದಿಸ್ ಆಸ್ ಪಾಯಿಂಟ್ O. ಸೊ ಪಾಯಿಂಟರ್ ಅನ್ನ O ನಲ್ಲಿ ಇಟ್ಕೊಂಡು ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಈ ಸರ್ಕಲ್ ಮೇಲೆ ಯಾವ್ದಾದ್ರೂ ಒಂದು ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳೋಣ ಮಕ್ಕಳೇ. ಕಾಲ್ ಇಟ್ ಆಸ್ ಪಾಯಿಂಟ್ P. ಈಗ OP ನ ಜಾಯಿನ್ ಮಾಡೋಣ ಕಣ್ರು. OP ಲೆಂತ್ ಎಷ್ಟಿರುತ್ತೆ ಮಕ್ಕಳೇ? ಎಸ್, 6 ಸೆಂಟಿಮೀಟರ್ ಇರುತ್ತೆ. ಯಾಕೆಂದ್ರೆ ಅದು ರೇಡಿಯಸ್ ಆಫ್ ದಿಸ್ ಸರ್ಕಲ್ 6 ಸೆಂಟಿಮೀಟರ್. ಹೌದಲ್ವಾ? ಸೊ ನೆಕ್ಸ್ಟ್ ಸ್ಕೇಲಲ್ಲಿ 4 ಸೆಂಟಿಮೀಟರ್ ಮೆಜರ್ಮೆಂಟ್ ತಗೊಳ್ಳೋಣ. ಯಾಕೆಂದ್ರೆ ವಿ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಲ್ವಾ. ಫಸ್ಟ್ ಒನ್ 6 ಸೆಂಟಿಮೀಟರು, ಸೆಕೆಂಡ್ ಒನ್ 4 ಸೆಂಟಿಮೀಟರ್. ಸೊ 4 ಸೆಂಟಿಮೀಟರ್ ಮೆಜರ್ಮೆಂಟ್ ತಗೊಂಡು ಸೇಮ್ ಸೆಂಟರ್ ಅಲ್ಲೇ ಇಟ್ಕೊಂಡು ಇನ್ನೊಂದು ಸರ್ಕಲ್ ಅನ್ನ ಡ್ರಾ ಮಾಡೋಣ. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಮೋರ್ ದನ್ 2 ಸರ್ಕಲ್ಸ್ ಹ್ಯಾವ್ ಸೇಮ್ ಸೆಂಟರ್ ಬಟ್ ಡಿಫರೆಂಟ್ ರೇಡಿಯೈ. ಕರೆಕ್ಟಾ? ಸೊ ಸೆಕೆಂಡ್ ಸರ್ಕಲ್ ಕೂಡ ಡ್ರಾ ಮಾಡಿದ್ವಿ ಆಫ್ ಲೆಂತ್ 4 ಸೆಂಟಿಮೀಟರ್. ಹೌದಲ್ವಾ? ಸೊ ಇದ್ರದ್ದು ರೇಡಿಯಸ್ ನಮಗೆ ಗೊತ್ತಿದೆ 4 ಸೆಂಟಿಮೀಟರು. ಔಟರ್ ಸರ್ಕಲ್ ರೇಡಿಯಸ್ 6 ಸೆಂಟಿಮೀಟರ್. ಹೌದಲ್ವಾ ಮಕ್ಕಳೇ? ಸೊ ಇವಾಗ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ, ಎಕ್ಸ್ಟರ್ನಲ್ ಪಾಯಿಂಟ್, ಈ ಇನ್ನರ್ ಸರ್ಕಲ್ಗೆ P ಪಾಯಿಂಟ್ ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ಔಟರ್ ಸರ್ಕಲ್. ಈ ಪಾಯಿಂಟ್ ಇಂದ ಇನ್ನರ್ ಸರ್ಕಲ್ಗೆ ಟ್ಯಾಂಜೆಂಟ್ ನ ಡ್ರಾ ಮಾಡಬೇಕು. ಅರ್ಥ ಆಯ್ತಾ? ಸೊ ಇವಾಗ ಟ್ಯಾಂಜೆಂಟ್ ಡ್ರಾ ಮಾಡಬೇಕು ಅಂತಂದ್ರೆ ಯಾವಾಗ್ಲೂ ನಾವು OP ಲೈನಿನ ಮಿಡ್ ಪಾಯಿಂಟ್ ಅನ್ನ ಕಂಡುಹಿಡಿಬೇಕು. ಹೌದಲ್ವಾ? ಸೊ ಮಿಡ್ ಪಾಯಿಂಟ್ ಅನ್ನ ಕಂಡುಹಿಡಿಯೋಣ. ಮಿಡ್ ಪಾಯಿಂಟ್ ಕಂಡುಹಿಡಿಯಕ್ಕೆ ನಾವೇನ್ ಮಾಡಬೇಕು? ಮೋರ್ ದೆನ್ ಹಾಫ್ ಮೆಜರ್ಮೆಂಟ್ ತಗೋಬೇಕು ಅಲ್ವೇನ್ರೋ. ಸೊ ಮೋರ್ ದೆನ್ ಹಾಫ್ ಮೆಜರ್ಮೆಂಟ್ ತಗೊಂಡು ಪಾಯಿಂಟರ್ನ ಓನಲ್ಲಿ ಇಟ್ಕೊಂಡು ಒಂದು ಆರ್ಕು ಮೇಲೆ ಮತ್ತೆ ಕೆಳಗೆ ಎರಡು ಕಡೆ, ಪಾಯಿಂಟರ್ನ P ನಲ್ಲಿ ಇಟ್ಕೊಳ್ಳೋಣ. P ನಲ್ಲಿ ಇಟ್ಕೊಂಡು ಒಂದು ಆರ್ಕನ್ನ ಡ್ರಾ ಮಾಡೋಣ. ಈಗ ನಮಗೆ ಇಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಕ್ಕಿದೆ ಅಲ್ವಾ ಮಕ್ಕಳೇ? ಸೊ ಜಾಯಿನ್ ಮಾಡೋಣ ಡಾಟೆಡ್ ಲೈನ್ ಯೂಸ್ ಮಾಡಿಕೊಂಡು. ಓಕೆ, ಈ ಒಂದು ಲೈನು OP ಲೈನನ್ನ ಎಲ್ಲಿ ಮೀಟ್ ಆಗಿದೆ ಅದನ್ನ ಪಾಯಿಂಟ್ M ಅಂತ ಕರೆಯೋಣ ಮಕ್ಕಳೇ. ಈಗ ನಾವು ಪಾಯಿಂಟರ್ನ M ಅಲ್ಲಿ ಇಟ್ಕೊಂಡು ಮೆಜರ್ಮೆಂಟ್ ಸರಿಗಿದೆಯಾ ನೋಡ್ಕೊಳ್ಳೋಣ ಎರಡು ಕಡೆಗೆ.
ಎಮ್ ಪಿ ಲೆಂತು ಮತ್ತು ಎಮ್ ಒ ಲೆಂತು ಈಕ್ವಲ್ ಆಗಿದೆಯಾ ನೋಡ್ಕೊಳ್ಳೋಣ. ಸೊ ಈಕ್ವಲ್ ಆಗಿದೆ. ಈಗ ನಾವು ಒಂದು ಮಿಡ್ ಪಾಯಿಂಟ್ ಸರ್ಕಲನ್ನು ಡ್ರಾ ಮಾಡೋಣ. ಆಯ್ತಲ್ವಾ? ಈಗ ಆ ಮಿಡ್ ಪಾಯಿಂಟ್ ಸರ್ಕಲ್ಲು ಇನ್ನರ್ ಸರ್ಕಲ್ನ ಎಲ್ಲಿ ಮೀಟ್ ಮಾಡಿದೆ ಮಾರ್ಕ್ ಮಾಡೋಣ ಮಕ್ಕಳೇ. ಸೊ 2 ಪಾಯಿಂಟು, ಈ ಪಾಯಿಂಟ್ನ ನಾವು ಕ್ಯೂ ಮತ್ತು ಆರ್ ಅಂತ ಹೆಸರು ಕೊಡೋಣ ಕಣ್ರು, ಹೌದಲ್ವಾ? ಈಗ ನಾವೇನು ಮಾಡಬೇಕು ಅಂದರೆ ಪಿ ಕ್ಯೂ ಮತ್ತು ಪಿ ಆರನ್ನು ಜಾಯಿನ್ ಮಾಡೋಣ. ಎಸ್, ಜಾಯಿನ್ ಮಾಡಿದ್ವಿ. ಸೊ ವಾಟ್ ನೆಕ್ಸ್ಟ್? ವಿ ಹ್ಯಾವ್ ಟು ಮೆಷರ್ ದ ಲೆಂತ್ ಆಫ್ ದಿಸ್ ಟ್ಯಾಂಜೆಂಟ್ಸ್. ಎಷ್ಟಿದೆ ಟ್ಯಾಂಜೆಂಟ್ ಲೆಂತು ನೋಡೋಣ. ಸೊ ಈ ಕಡೆಗೆ 4.5 ಬರ್ತಾ ಇದೆ, ಈ ಕಡೆಗೂ ನಮಗೆ 4.5 ಬರ್ತಾ ಇದೆ. ಸೊ ಬೈ ಮೆಜರ್ಮೆಂಟ್ PQ is equal to PR is equal to 4.5 centimeter. ಹೌದಲ್ವಾ? ಸೊ ಬೈ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಕ್ಯಾಲ್ಕುಲೇಷನ್ ಏನು ಮಾಡೋದಕ್ಕೆ ನಾವೇನು ಮಾಡೋಣ, ರೇಡಿಯಸ್ನ ಜಾಯಿನ್ ಮಾಡ್ಕೊಳ್ಳೋಣ. ರೇಡಿಯಸ್ ಎಷ್ಟಿದೆ ಇನ್ನರ್ ಸರ್ಕಲ್ದು? 4 ಸೆಂಟಿಮೀಟರ್ ಇದೆ, ಹೌದಲ್ವಾ? ಸೊ ನಮ್ಗೆ ಇವಾಗ ಇಲ್ಲೊಂದು ಟ್ರಯಾಂಗಲ್ ಸಿಕ್ಕಿದೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಓ ಪಿ ಕ್ಯೂ ಪಿ, ಹೌದಲ್ವಾ? ಸೊ ಇನ್ ಟ್ರಯಾಂಗಲ್ ಓ ಕ್ಯೂ ಪಿ ಆ್ಯಂಗಲ್ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ ಅಲ್ವೇನ್ರೋ? ಸೊ ಬೈ ಪೈಥಾಗರಸ್ ಥಿಯರಮ್ ಹೈಪಟೇನಿಯಸ್ ಸ್ಕ್ವೇರ್ ಅಂದರೆ ಓ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಸೊ ಓ ಪಿ ಸ್ಕ್ವೇರ್ ನಮಗೆ, ಓ ಪಿ ಲೆಂತ್ ನಮಗೆ ಗೊತ್ತು ಅಲ್ವಾ, 6 ಸೆಂಟಿಮೀಟರ್. ಸೊ 6 ಸ್ಕ್ವೇರ್. ಓ ಕ್ಯೂ ಅಂತಂದರೆ ರೇಡಿಯಸ್ಸು 4 ಸ್ಕ್ವೇರ್. ಪಿ ಕ್ಯೂ ಗೊತ್ತಾ ನಮಗೆ? ಸೊ ಪಿ ಕ್ಯೂ ಇಸ್ ದ ಟ್ಯಾಂಜೆಂಟ್, ಪಿ ಕ್ಯೂ ಸ್ಕ್ವೇರ್ ಗೊತ್ತಿಲ್ಲ, ಹಾಗೆ ಇರಲಿ. ಸೊ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. 6 6 36, 4 4 16 ಪ್ಲಸ್ ಪಿ ಕ್ಯೂ ಸ್ಕ್ವೇರ್. 16 ಈ ಸೈಡಿಗೆ ತೊಗೊಳ್ಳೋಣ ಮಕ್ಕಳೇ. 36 ಮೈನಸ್ 16 ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್. ಸೊ 36ಅಲ್ಲಿ 16 ಕಳೆದ್ರೆ 20 ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್. ನಮಗೆ ಪಿ ಕ್ಯೂ ಸ್ಕ್ವೇರ್ ಬೇಡ, ಪಿ ಕ್ಯೂ ಮಾತ್ರ ಬೇಕು. ಅದಕ್ಕೆ ನಾವು ಸ್ಕ್ವೇರ್ನ ಈ ಕಡೆ ತೊಗೊಂಡ್ರೆ ಸ್ಕ್ವೇರ್ ರೂಟ್ ಆಫ್ 20 ಆಗುತ್ತೆ. ಈಗ ನಾವು 20ಗೆ ಸ್ಕ್ವೇರ್ ರೂಟನ್ನು ಕಂಡುಹಿಡಿಯಬೇಕು ಮಕ್ಕಳೇ. ಸೊ ಹೇಗೆ ಕಂಡುಹಿಡಿಯೋದು? ನಮಗೆ ಡಿವಿಷನ್ ಮೆಥಡ್ ಗೊತ್ತು. ಸೊ ಡಿವಿಷನ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, 20 ಹಾಕೊಳ್ತೀವಿ. ಸೊ ನಮಗೆ ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂ ಬೇಕು ಅಂತಂದರೆ 1 ಡಿಜಿಟ್ ಬೇಕು ಅಂದರೆ 2 ಜೀರೋಸು, 2 ಡಿಜಿಟ್ ಬೇಕು ಅಂತಂದರೆ 4 ಜೀರೋಸನ್ನ ಆ್ಯಡ್ ಮಾಡ್ಕೊಳ್ತೀವಿ. ಆ್ಯಡ್ ಮಾಡಿಕೊಂಡು ನಾವು ರೈಟ್ ಸೈಡಿಂದ ಗ್ರೂಪ್ ಮಾಡ್ಕೊತೀವಿ 2 2. ಸೊ ಗ್ರೂಪ್ ಮಾಡ್ಕೊಳ್ಳೋಣ. 2 2 ಗ್ರೂಪ್ ಆಯಿತು. ಇದನ್ನ ಡಿವಿಷನ್ ಮಾಡೋಣ. ಸೊ ಡಿವಿಷನ್ ಮಾಡಿದ್ರೆ ಈಗ 20ಗೆ ನಿಯರೆಸ್ಟ್ ಆಗಿರುವಂಥ ಸ್ಕ್ವೇರ್ ನಂಬರ್ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ 3 3s 9 ಆಯಿತು, 4 4s 16, 5 5s 25 ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು 4 4ಅನ್ನೇ ಕನ್ಸಿಡರ್ ಮಾಡೋಣ. 4 4s 16. ಸೊ 20ನಲ್ಲಿ 16 ಕಳೆದ್ರೆ 4. ಇಲ್ಲಿ ಏನು ನಂಬರ್ ತೊಗೊಂಡಿರ್ತೀವೋ ಅದೇ ನಂಬರ್ನ ಆ್ಯಡ್ ಮಾಡ್ಕೋಬೇಕು. ಸೊ 4 ತೊಗೊಂಡಿದ್ದೀವಿ, 4 ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ 4 + 4 ಎಷ್ಟಾಯಿತು ಮಕ್ಕಳೇ? 8. ಸ್ವಲ್ಪ ಜಾಗ ಬಿಟ್ಬಿಟ್ಟು ಸೈಡಿಗೆ ಬರ್ಕೊಳ್ಳೋಣ, ಓಕೆನಾ? ನೆಕ್ಸ್ಟು ಇಲ್ಲಿ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟನ್ನು ನಾವು ಇಲ್ಲಿ ಆನ್ಸರಿಗೆ ಹಾಕ್ಬಿಟ್ಟು 1 ಪೇರ್ ಆಫ್ ಜೀರೋಸ್ನ ಕನ್ಸಿಡರ್ ಮಾಡೋಣ. ಈಗ ನಮಗೆ ಇಲ್ಲಿ 2 ನಂಬರ್ ಚೂಸ್ ಮಾಡಬೇಕು. ಇಲ್ಲೊಂದು ಮತ್ತು ಇಲ್ಲೊಂದು ನಂಬರ್ ತಗೋಬೇಕು, ಸೇಮ್ ನಂಬರ್ ತಗೋಬೇಕು. ಇಲ್ಲಿಗೆ ನಾವು ಏನೇ ನಂಬರ್ ಹಾಕಿದ್ರು ಈ ನಂಬರ್ ಏನಾಗುತ್ತೆ, 2 ಡಿಜಿಟ್ ನಂಬರ್ ಆಗಿಬಿಡುತ್ತೆ. ಸೊ 2 ಡಿಜಿಟ್ ನಂಬರ್ನ ಇಲ್ಲಿರೋ ನಂಬರ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ನಮಗೆ 400ಗೆ ನಿಯರೆಸ್ಟ್ ವ್ಯಾಲ್ಯೂ ಅಥವಾ ಎಕ್ಸಾಕ್ಟ್ಲಿ 400 ವ್ಯಾಲ್ಯೂ ಬರೋ ಥರನೇ ತಗೋಬೇಕು, ಹೌದಲ್ವಾ? ಸೊ 8 ಟೇಬಲಲ್ಲಿ ನಾವು 8 5s 40 ನಮಗೆ ಗೊತ್ತು. ಅಂದರೆ 800 ಸಮಥಿಂಗ್ ಅಂತ 800 ಅಂತ ಆದರೆ ಇಲ್ಲಿ 0 ತೊಗೊಳಕ್ಕಾಗಲ್ಲ. ಯಾಕೆಂದರೆ 0 × 80 ಏನಾಗುತ್ತೆ, 0 ಆಗಿಬಿಡುತ್ತೆ. 81 ತೊಗೊಂಡ್ರು ಕೂಡ 400ಗಿಂತ ನಮಗೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಬರುತ್ತೆ.
ಹೌದಲ್ವಾ? ಸೊ 1 ಡಿಜಿಟ್ ತಗೊಂಡ್ರೆ 81 ಒನ್ಸ 81 ಆಯಿತು. 2 ತಗೊಂಡ್ರೆ ನಂಬರ್ 2 ತಗೊಂಡ್ರೆ ಏನಾಗುತ್ತೆ 82 ಟೂಸಾ. ಸೊ 3 ತಗೊಂಡ್ರೆ 83 ತ್ರೀಸಾ, ಮತ್ತು 4 ತಗೊಂಡ್ರೆ 84 ಫೋರ್ಸಾ ಆಗುತ್ತೆ. ಸೊ ನಮ್ಮ ನಿಯರೆಸ್ಟ್ ವ್ಯಾಲ್ಯೂನ ನಾವು ಚೂಸ್ ಮಾಡ್ಕೊಳ್ಳೋಣ ಮಕ್ಕಳೇ. 400ಗೆ ನಿಯರೆಸ್ಟ್ ಬರೋ ಥರ. ಸೊ 5 ತಗೊಂಡ್ರೆ 85 ಫೈಸಾ ಆಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು 4 ಚೂಸ್ ಮಾಡ್ಕೊಳ್ಳೋಣ. ಓಕೆನಾ? ಸೊ 4 4 16, 1 ಕ್ಯಾರಿ, 8 4 32, 32 ಪ್ಲಸ್ 1 33 ಆಯಿತು. ಸೊ ನಿಯರೆಸ್ಟ್. ಹೌದಲ್ವಾ? ಈಗ ಇದನ್ನ ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. 10ನಲ್ಲಿ 6 ಕಳೆದ್ರೆ 4, 9ನಲ್ಲಿ 3 ಕಳೆದ್ರೆ ನಮಗೆ 6 ಸಿಗುತ್ತೆ. ಇಲ್ಲೇನು ಇಲ್ಲ, ಕ್ಯಾರಿ ತೊಗೊಂಡ್ಬಿಟ್ಟಿರ್ತೀವಿ. 3 - 3 ಈಸ್ 0. ಹೌದಲ್ವೇನ್ರು? ನೆಕ್ಸ್ಟ್ ಪೇರ್ ಆಫ್ ನಂಬರನ್ನು ನಾವು ಕೆಳಗಡೆಗೆ ತಗೊಳ್ಳೋಣ. ಸೊ ಇಲ್ಲಿ ಯಾವ ನಂಬರ್ ತೊಗೊಂಡಿರ್ತೀವಿ ಅದನ್ನೇ ಆ್ಯಡ್ ಮಾಡ್ಕೋಬೇಕು. ಅಗೇನ್ ಆ್ಯಡ್ 4, ಸೊ ಇಟ್ ಬಿಕಮ್ಸ್ 88. ಹೌದಲ್ವಪ್ಪ? ಸೊ ಈಗ ನಾವಿಲ್ಲಿ ಏನೇ ಡಿಜಿಟ್ ತೊಗೊಂಡ್ರು ಇದು 3 ಡಿಜಿಟ್ ನಂಬರ್ ಆಗುತ್ತೆ. ಈ 3 ಡಿಜಿಟ್ ನಂಬರನ್ನು ನಾವು ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 6400ಗೆ ನಿಯರೆಸ್ಟ್ ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ 8 8 64 ಅಲ್ವಾ? ಆದರೆ ಇಲ್ಲಿ 8 ತಗೊಂಡ್ಬಿಟ್ರೆ ಏನಾಗುತ್ತೆ 888 ಆಗ್ಬಿಡುತ್ತೆ. ಸೊ ವಿಚ್ ಇಸ್ ಗ್ರೇಟರ್. ಅದಕ್ಕೆ ನಾವೇನು ಮಾಡೋಣ, ಅದಕ್ಕಿಂತ ಒಂದು ಕಡಿಮೆ ತಗೊಳ್ಳೋಣ. 7 7 49, 4 ಕ್ಯಾರಿ, 7 8 56, 56 ಪ್ಲಸ್ 4 60, 0 6 ಕ್ಯಾರಿ, ಅಗೇನ್ 7 8 56, 56 ಪ್ಲಸ್ 2 60, 56 ಪ್ಲಸ್ 6 62 ಆಗತ್ತೆ. ಹೌದಲ್ವಾ? ಈಗ 10ನಲ್ಲಿ 9 ಕಳೆದ್ರೆ 1, 9ನಲ್ಲಿ 0 ಕಳೆದ್ರೆ 9, 3ಯಲ್ಲಿ 2 ಕಳೆದ್ರೆ 1, 6ಅಲ್ಲಿ 6 ಕಳೆದ್ರೆ 0. ಸೊ ನಮಗೆ ಅಪ್ರಾಕ್ಸಿಮೇಟ್ ಆಗಿ 4.47 ವ್ಯಾಲ್ಯೂ ಬಂದಿದೆ. ಸೊ 2 ಡಿಜಿಟ್ಗೆ ನಾವು ನಿಲ್ಲಿಸ್ಕೊಳ್ಳೋಣ. ದೇರ್ಫೋರ್ PQ is equal to 4.47. ಈ ನಂಬರ್ನ ನಾವು ರೌಂಡ್ ಆಫ್ ಮಾಡಿದ್ರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 4.5 ಸೆಂಟಿಮೀಟರ್. ಹೌದಲ್ವಾ ಮಕ್ಕಳೇ? ಸೊ ದೇರ್ಫೋರ್ ವಿ ಕ್ಯಾನ್ ಸೇ the length of tangents PQ is 4.5 centimeter by measurement and 4.47 which is 4.5 centimeter by calculation. ಅರ್ಥ ಆಯ್ತೇನ್ರೋ ಇವಾಗ? ಸೊ ಎಕ್ಸಾಮಿನೇಷನಲ್ಲಿ ನಿಮಗೆ ವೆರಿಫೈ ಬೈ ಮೆಜರ್ಮೆಂಟ್ ಆ್ಯಂಡ್ ಕ್ಯಾಲ್ಕುಲೇಷನ್ ಅಂತ ಕೊಟ್ಟರೆ ನೀವು ಇದನ್ನು ಮಾಡಬೇಕಾಗತ್ತೆ. ಅರ್ಥ ಆಯ್ತಾ ಇದು? ಓಕೆ, ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಓಕೆ ಚಿಲ್ಡ್ರನ್, so the third question is, draw a circle of radius 3 cm. Take 2 points P and Q on one of its extended diameter, each at the distance of 7 cm from its center. Draw tangents to the circle from these 2 points P and Q. ಕ್ವೆಶನ್ ಅರ್ಥ ಮಾಡ್ಕೊಂಡ್ರಾ? ನೋಡಿ, 3 ಸೆಂಟಿಮೀಟರ್ ಮೆಜರ್ಮೆಂಟ್ ಇರುವಂತಹ ಅಂದರೆ ರೇಡಿಯಸ್ ಇರುವಂತಹ ಒಂದು ಸರ್ಕಲನ್ನು ಡ್ರಾ ಮಾಡಬೇಕು. ಆಯಿತಾ? ಸೊ ಸರ್ಕಲನ್ನು ಡ್ರಾ ಮಾಡಿ ಈ ಸರ್ಕಲಿಗೆ ಎರಡೂ ಸೈಡು ಆಪೋಸಿಟ್ ಸೈಡ್ ಅಂತ ನಾವು ತಗೋಬಹುದು, ಯಾಕೆಂದರೆ ಡಯಾಮೀಟರ್ ಅಂತ ಹೇಳಿದ್ದಾರೆ. ಸೊ ಈ 3 ಸೆಂಟಿಮೀಟರ್ ಎಕ್ಸ್ಟೆಂಡೆಡ್ ಡಯಾಮೀಟರ್ನ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಆಪೋಸಿಟ್ ಸೈಡಿಗೆ, ಸೊ ಸೆಂಟರಿಂದ 7 ಸೆಂಟಿಮೀಟರ್ ಇರೋ ಥರ 2 ಪಾಯಿಂಟ್ನ ಮಾರ್ಕ್ ಮಾಡಬೇಕು, P ಆ್ಯಂಡ್ Q ಆನ್ ಬೋತ್ ದ ಸೈಡ್ಸ್ ಆಫ್ ದ ಡಯಾಮೀಟರ್. ಎಲ್ಲಿಂದ? ಸೆಂಟರಿಂದ. ಆಯ್ತೇನ್ರೋ? ಸೊ ಡ್ರಾ ಮಾಡಾದ್ಮೇಲೆ ಆ 2 ಪಾಯಿಂಟ್ P ಮತ್ತು Q ಇಂದ ಈ 3 ಸೆಂಟಿಮೀಟರ್ ಸರ್ಕಲ್ ಡ್ರಾ ಮಾಡಿರ್ತೀವಲ್ವಾ, ಇದಕ್ಕೆ ನಾವು ಟ್ಯಾಂಜೆಂಟ್ಸನ್ನು ಡ್ರಾ ಮಾಡಬೇಕು. ಅರ್ಥ ಆಯ್ತಾ ಕ್ವೆಶನು? ಹಾಗಾದ್ರೆ ರೇಡಿಯಸ್ ಅಂತಂದ್ರೆ 3 ಸೆಂಟಿಮೀಟರ್ ಅಲ್ವಾ? ಸೊ ಡಯಾಮೀಟರ್ ಅಂತಂದ್ರೆ 2 3s 6 ಸೆಂಟಿಮೀಟರ್. ಕರೆಕ್ಟಾ? ಸೊ 2 3s 6 ಸೆಂಟಿಮೀಟರು ಮತ್ತು ಪಾಯಿಂಟ್ P ಸೆಂಟರಿಂದ OP is equal to OQ is equal to ನಮಗೆ 7 ಸೆಂಟಿಮೀಟರ್ ಇರಬೇಕು. ಸೆಂಟರಿಂದ P ಮತ್ತು ಸೆಂಟರಿಂದ Q ಎರಡೂ ಕೂಡ ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು? 7 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಇರಬೇಕು ಅಲ್ವಾ? ಸೊ ಹಾಗಾದರೆ ನಾವು ಒಂದು ಸೆಂಟರ್ ಲೈನನ್ನು ಡ್ರಾ ಮಾಡ್ಕೋಬೇಕಲ್ಲ, ಆ ಲೈನ್ ಎಷ್ಟಿರಬೇಕು ಅಂತಂದರೆ
ಡಯಾಮೀಟರ್ನ ಡ್ರಾ ಮಾಡಿಬಿಟ್ರೆ ಒ ಪಿ ಲೈನಲ್ಲಿ ಸರ್ಟನ್ ಡಿಸ್ಟೆನ್ಸ್ ನಮಗೆ ಸಿಕ್ಬಿಡುತ್ತೆ. ಎಷ್ಟು ಸಿಗುತ್ತೆ? 3 ಸೆಂಟಿಮೀಟರ್ ಸಿಕ್ಬಿಡುತ್ತೆ. ಸೊ 7 ಸೆಂಟಿಮೀಟರ್ ಆಗಬೇಕು ಅಂದರೆ ಇನ್ನೆಷ್ಟು ಆ್ಯಡ್ ಮಾಡ್ಕೋಬೇಕಪ್ಪ? +4 ಸೆಂಟಿಮೀಟರ್ ಟು ದ ಲೆಫ್ಟ್ ಆ್ಯಂಡ್ +4 ಸೆಂಟಿಮೀಟರ್ ಟು ದ ರೈಟ್. ಹಾಗಾದರೆ ಎಷ್ಟಾಯಿತು? ಡಯಾಮೀಟರ್ 6 ಸೆಂಟಿಮೀಟರು +4 ಸೆಂಟಿಮೀಟರು +4 ಸೆಂಟಿಮೀಟರ್, ಒಟ್ಟು ಎಷ್ಟಾಯಿತು ಮಕ್ಕಳೇ? 14 ಸೆಂಟಿಮೀಟರ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಸೊ ಈ 14 ಸೆಂಟಿಮೀಟರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಪಿ ಕ್ಯೂಗೆ ಈಕ್ವಲ್ ಆಗಿರುತ್ತೆ. ಪಿ ಒಂದು ಸೈಡ್ ಇರುತ್ತೆ, ಕ್ಯೂ ಒಂದು ಸೈಡ್ ಇರುತ್ತೆ. ಸೊ 14 ಸೆಂಟಿಮೀಟರ್ ಪಿ ಕ್ಯೂ ಲೈನನ್ನು ನಾವು ಡ್ರಾ ಮಾಡ್ಕೋಬೇಕು. ಅರ್ಥ ಆಯ್ತಾ ಕ್ವೆಶನು? ಓಕೆ, ಸೊ ಇದಕ್ಕೆ ನಮ್ಗೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕಾಗಿರೋದ್ರಿಂದ ನಾವು ನೆಕ್ಸ್ಟ್ ಪೇಜಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ವೆರಿ ಫಸ್ಟ್ ನಾವೇನು ಮಾಡೋಣ? 14 ಸೆಂಟಿಮೀಟರ್ ಮೆಜರ್ಮೆಂಟ್ ಇರುವಂತಹ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಸೆಂಟಿಮೀಟರ್ ಕರೆಕ್ಟಾ? ಸೊ ಇದಕ್ಕೆ ನಾವು ನೇಮ್ ಕೊಡೋಣ, ಪಿ ಆ್ಯಂಡ್ ಕ್ಯೂ. ಪಿ ಮತ್ತು ಕ್ಯೂ ಅಂಥೇಳಿ ಹೆಸರು ಕೊಟ್ಕೊಂಡಿದ್ದೀವಿ, ಹೌದಲ್ವಾ ಮಕ್ಕಳೇ? ಸೊ ನಾವಿವಾಗ 3 ಸೆಂಟಿಮೀಟರ್ ಮೆಜರ್ಮೆಂಟಲ್ಲಿ ನಾವು ಸೆಂಟರ್ ಆಫ್ ದಿಸ್ ಲೈನಿಗೆ ಒಂದು ಸರ್ಕಲನ್ನು ಡ್ರಾ ಮಾಡಬೇಕು ಅಲ್ವೇನ್ರೋ? ಸೊ ಡ್ರಾ ಮಾಡಬೇಕು ಅಂತಂದರೆ ನಾವು ಮೊದಲು ಏನು ಮಾಡೋಣ? ಒ ಪಿ ಲೈನಿನ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊಳ್ಳೋಣ ಕಣ್ರು. ಸೊ ಲೆಟ್ ಅಸ್ ಟೇಕ್ ಮೋರ್ ದ್ಯಾನ್ ಹಾಫ್ ಆಫ್ ದ ಪಿ ಕ್ಯೂ, ಅದಲ್ವಾ? ಸೊ ಮೋರ್ ದೆನ್ ಹಾಫ್ ತಗೊಂಡು ಮೇಲ್ಗಡೆ ಒಂದು ಆರ್ಕು, ಕೆಳಗಡೆ ಒಂದು ಆರ್ಕ್ ಡ್ರಾ ಮಾಡ್ಕೊಳ್ಳೋಣ. ವಿತೌಟ್ ಚೇಂಜಿಂಗ್ ಮೆಜರ್ಮೆಂಟ್ ಆ ಆರ್ಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ಆ ಲೈನನ್ನು ನಾವು ಜಾಯಿನ್ ಮಾಡ್ಕೊಳ್ಳೋಣ ಯೂಸಿಂಗ್ ಡಾಟೆಡ್ ಲೈನ್. ನಮಗಿಲ್ಲಿ ಸೆಂಟರ್ ಪಾಯಿಂಟ್ ಸಿಕ್ತು ಕಂಡ್ರು, ಇದೆರಡು ಮೀಟ್ ಆಗಿರೋಂಥ ಪಾಯಿಂಟು. ಇಲ್ಲಿ ನಾವು ಇದನ್ನು ಎಮ್ ಅಂತ ಮಾರ್ಕ್ ಮಾಡೋದು ಬೇಡ, ಯಾಕೆಂದರೆ ಇದನ್ನು ಓ ಅಂತ ಮಾರ್ಕ್ ಮಾಡೋಣ. ನಾವಿಲ್ಲಿ ಒರಿಜಿನಲ್ ಸರ್ಕಲನ್ನು ಡ್ರಾ ಮಾಡಬೇಕು. ಅರ್ಥ ಆಗ್ತಿದ್ಯಾ? 7 ಸೆಂಟಿಮೀಟರ್ ಇದೆಯಾ ನೋಡ್ಕೊಂಬಿಡಿ ಎರಡೂ ಕಡೆ. ಸೊ 7 ಸೆಂಟಿಮೀಟರ್ ಆ್ಯಂಡ್ 7 ಸೆಂಟಿಮೀಟರ್ ಅಲ್ವಾ ಮಕ್ಕಳೇ? 7 ಸೆಂಟಿಮೀಟರ್ ಇದೆ. ಈಗ ನಾವೇನು ಮಾಡೋಣ? ಸ್ಕೇಲಲ್ಲಿ 3 ಸೆಂಟಿಮೀಟರ್ ಮೆಜರ್ಮೆಂಟ್ ತೊಗೊಳ್ಳೋಣ ಕಣ್ರು. ಕಂಪಾಸ್ ಯೂಸ್ ಮಾಡ್ಕೊಳ್ಳೋಣ. 3 ಸೆಂಟಿಮೀಟರ್ ರೇಡಿಯಸ್ಸನ್ನು ನಾವು ಕನ್ಸಿಡರ್ ಮಾಡೋಣ. ಈಗ ಪಾಯಿಂಟರ್ನ ನಾವು ಓನಲ್ಲಿ ಇಟ್ಕೊಂಡು 3 ಸೆಂಟಿಮೀಟರ್ ರೇಡಿಯಸ್ ಇರುವಂಥ ಒಂದು ಸರ್ಕಲನ್ನು ಡ್ರಾ ಮಾಡೋಣ. ಆಯ್ತಲ್ವಾ? ಈಗ ನಾವು ಈ ಒಂದು ಸರ್ಕಲಿಗೆ ಪಾಯಿಂಟ್ ಪಿ ಮತ್ತು ಪಾಯಿಂಟ್ ಕ್ಯೂವಿಂದ ಟ್ಯಾಂಜೆಂಟ್ಸನ್ನು ಡ್ರಾ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸೊ ಟ್ಯಾಂಜೆಂಟ್ಸನ್ನು ಡ್ರಾ ಮಾಡಬೇಕು ಅಂತಂದರೆ ಒ ಪಿ ಮತ್ತು ಒ ಕ್ಯೂ ಲೈನಿನ ಮಿಡ್ ಪಾಯಿಂಟನ್ನು ಕಂಡುಹಿಡಿದು ಅದಕ್ಕೆ ಮಿಡ್ ಪಾಯಿಂಟ್ ಸರ್ಕಲನ್ನು ಡ್ರಾ ಮಾಡಬೇಕು ಅಲ್ವಾ ಮಕ್ಕಳೇ? ಸೊ ಲೆಟ್ ಅಸ್ ಕನ್ಸ್ಟ್ರಕ್ಟ್ ಮಿಡ್ ಪಾಯಿಂಟ್ ಸರ್ಕಲ್ ಟು ಬೋತ್ ಎಂಡ್ಸ್. ಸೊ ಒ ಪಿ ಲೆಂತ್ನ ಇಷ್ಟು ಮಾತ್ರ ಕನ್ಸಿಡರ್ ಮಾಡೋಣ. ಇದ್ರದ್ದು ಮೋರ್ ದ್ಯಾನ್ ಹಾಫ್ ಮೆಜರ್ಮೆಂಟ್ ತಗೊಳ್ಳೋಣ. ಒ ಪಿ ಸೈಡಿಂದು ಮೋರ್ ದ್ಯಾನ್ ಹಾಫ್ ಮೆಜರ್ಮೆಂಟ್ ತಗೊಂಡು ಮೇಲ್ಗಡೆ ಒಂದು ಆರ್ಕು, ಕೆಳಗಡೆ ಒಂದು ಆರ್ಕು. ವಿತೌಟ್ ಚೇಂಜಿಂಗ್ ಮೆಜರ್ಮೆಂಟ್ ಪಾಯಿಂಟರ್ನ ಓನಲ್ಲಿ ಇಟ್ಕೊಂಡು ಆರ್ಕ್ಸ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಸೊ ರಿಪೀಟ್ ದ ಸೇಮ್ ಪ್ರೊಸೀಜರ್ ವಿತ್ ದಿಸ್ ಎಂಡ್ ಅಲ್ವಾ? ಕ್ಯೂ ಪಿ ಒ ಕ್ಯೂ ಮೆಜರ್ಮೆಂಟಲ್ಲಿ ಮೋರ್ ದ್ಯಾನ್ ಹಾಫ್ ಮೆಜರ್ಮೆಂಟ್ ತಗೊಳ್ಳೋಣ ಒ ಪಿ ಲೆಂತಿಂದು. ಇಲ್ಲೂ ಕೂಡ ನಾವು ಮಿಡ್ ಪಾಯಿಂಟ್ ಸರ್ಕಲ್ನ ಡ್ರಾ ಮಾಡಬೇಕಾಗಿರೋದ್ರಿಂದ ನಾವು ಇದಕ್ಕೂ ಕೂಡ ಆರ್ಕನ್ನು ಡ್ರಾ ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲಿ ನಮಗೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಕ್ಕಿದೆ ಅಲ್ವೇನ್ರೋ? ಇದೆರಡನ್ನು ಜಾಯಿನ್ ಮಾಡ್ಕೊಳ್ಳೋಣ ಯೂಸಿಂಗ್ ಡಾಟೆಡ್ ಲೈನ್. ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ ನಮಗೆ ಅಲ್ವಾ? ಮೀಟಿಂಗ್ ಪಾಯಿಂಟ್. ಇದನ್ನ ಎಮ್ ಅಂತ ಕರೆಯೋಣ ಕಣ್ರು. ಇಲ್ಲಿಗೆ ಬರೋಣ. ಈ ಕಡೆ ಸೈಡ್ ಕೂಡ ನಮಗೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಕ್ಕಿದೆ. ಇದನ್ನು ನಾವೇನು ಮಾಡೋಣ? ಡಾಟೆಡ್ ಲೈನ್ ಯೂಸ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಮೀಟಿಂಗ್ ಪಾಯಿಂಟ್ ಸಿಕ್ಕಿದೆ, ಇದನ್ನು ನಾವು ಎನ್ ಅಂತ ಕರೆಯೋಣ. ರೈಟ್? ಇವಾಗ ನಮ್ಮ ಪಾಯಿಂಟರನ್ನು ಎನ್ನಲ್ಲಿ ಇಟ್ಕೊಳ್ಳೋಣ. ಓ ಮತ್ತು ಪಿಗೆ ಡಿಸ್ಟೆನ್ಸು ಸರಿಯಾಗಿದೆಯಾ ನೋಡ್ಕೊಂಬಿಡೋಣ. ರೈಟ್.
ಸೊ ಈಗೇನು ಮಾಡೋಣ, ಒಂದು ಮಿಡ್ ಪಾಯಿಂಟ್ ಸರ್ಕಲನ್ನು ಡ್ರಾ ಮಾಡೋಣ. ಸೊ ಸೇಮ್ ಅದೇ ಥರ ಎಲ್ ಪಾಯಿಂಟರ್ನ ಇಟ್ಕೊಂಡು ಕ್ಯೂ ಮತ್ತು ಓ ಡಿಸ್ಟೆನ್ಸ್ ಸರಿಗಿದೆಯಾ ನೋಡ್ಕೊಳ್ಳೋಣ. ಸರಿಗಿದೆ. ಇಲ್ಲಿಗೊಂದು ಮಿಡ್ ಪಾಯಿಂಟ್ ಸರ್ಕಲನ್ನು ಡ್ರಾ ಮಾಡೋಣ. ಓಕೆನಾ. ಸೊ ಮಿಡ್ ಪಾಯಿಂಟ್ ಸರ್ಕಲು ಒರಿಜಿನಲ್ ಸರ್ಕಲ್ನ ಎಲ್ಲಿ ಮೀಟ್ ಮಾಡಿದೆ ನೋಡಿ ಮಕ್ಕಳೇ. ನೋಡಿ, ಈ ಸರ್ಕಲನ್ನು ಈ 2 ಪಾಯಿಂಟಲ್ಲಿ ಮೀಟ್ ಆಗಿದೆ ಅಲ್ವಾ. ಇದನ್ನ ನಾವು ನೇಮ್ ಕೊಡೋಣ, ಏನಾದರೂ ನೇಮ್ ಕೊಟ್ಕೋಬೋದು, ಎ ಬಿ ಅಂತಾನೆ ಕೊಟ್ಕೊಳ್ಳೋಣ. ಆಯಿತಾ. ಸೊ ಎ ಬಿ ಅಂತ ಕೊಟ್ಮೇಲೆ ಪಿ ಎ ಮತ್ತು ಪಿ ಬಿ ಎರಡೂ ಜಾಯಿನ್ ಮಾಡೋಣ. ಓಕೆ. ಸೊ ಇನ್ ದ ಸೇಮ್ ವೇ ಈ ಕಡೆ ಸರ್ಕಲ್ ಏನಿದೆ, ಈ ಸರ್ಕಲ್ ಎಲ್ಲಿ ಮೀಟ್ ಮಾಡಿದೆ ನೋಡಿ. ಇದಕ್ಕೆ ಸಿ ಮತ್ತು ಡಿ ಅಂತ ಹೆಸರು ಕೊಡೋಣ. ಈಗ ಕ್ಯೂ ಸಿ ಆ್ಯಂಡ್ ಕ್ಯೂ ಡಿಯನ್ನು ಜಾಯಿನ್ ಮಾಡೋಣ. Yes. So now P and Q are the tangents which is drawn to the extended diameter of the circle of radius 3 cm. ಈಗ P ಮತ್ತು Q ಇಂದ ನಾವೇನು ಮಾಡಿದ್ದೀವಿ, ಪಿ ಬಿ ಆ್ಯಂಡ್ ಪಿ ಎ, ಕ್ಯೂ ಸಿ ಆ್ಯಂಡ್ ಕ್ಯೂ ಡಿ ಟ್ಯಾಂಜೆಂಟ್ಸನ್ನು ಡ್ರಾ ಮಾಡಿದ್ದೀವಿ. ಸೊ ಮೆಜರ್ಮೆಂಟ್ನ ಲೆಂತನ್ನು ನಾವು ಮೆಜರ್ ಮಾಡಿ ನೋಡೋಣ ಮಕ್ಕಳೇ ಎಷ್ಟು ಬರುತ್ತೆ ಅಂತ. 6.4 ಇದೆ. ಈ ಕಡೆಗೂ ಅಷ್ಟೇ ಇದೆಯಾ ನೋಡೋಣವಾ. ಈ ಕಡೆಗೂ ನಮಗೆ 6.4 ಇದೆ. ಹಾಗಾದರೆ ಕ್ಯೂ ಸಿ ಆ್ಯಂಡ್ ಕ್ಯೂ ಡಿ ಲೆಂತ್ ನೋಡ್ಕೊಂಬಿಡೋಣ. ದಿಸ್ ಇಸ್ ಆಲ್ಸೋ 6.4. ಸೊ ಇದು ಕೂಡ ಎಷ್ಟಿದೆ ಮಕ್ಕಳೇ, 6.4 ಇದೆ. ಹೌದಲ್ವಾ. ಸೊ ಇದರಿಂದ ನಾವು ವೆರಿಫೈ ಮಾಡೋದೇನಪ್ಪ ಅಂತಂದರೆ, ಸರ್ಕಲಿಂದ ಈಕ್ವಲ್ ಡಿಸ್ಟೆನ್ಸಲ್ಲಿ ಇರುವಂತಹ ಎಕ್ಸ್ಟರ್ನಲ್ ಪಾಯಿಂಟಿಂದ ಡ್ರಾ ಮಾಡಿರುವಂತಹ ಟ್ಯಾಂಜೆಂಟ್ಸ್ ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ ಇದು? ಓಕೆ ಚಿಲ್ಡ್ರನ್. ಸೊ ಐ ಹೋಪ್ ಟುಡೇಸ್ ಕ್ಲಾಸ್ ಇಸ್ ಅಂಡರ್ಸ್ಟ್ಯಾಂಡ್ ವೆಲ್ ಫಾರ್ ಯು. ಸೊ ಈ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನು ಉಳಿದಿರುವಂಥ ಪ್ರಾಬ್ಲಮ್ಸ್ನ ಕೂಡ ಸಾಲ್ವ್ ಮಾಡೋಣ. ಓಕೆ ಮೈ ಡಿಯರ್ ಚಿಲ್ಡ್ರನ್. ಸೊ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಟೇಕ್ ಕೇರ್.